ಅಮ್ಮ ನಮಸ್ತೆ. ಅಮ್ಮ. ನಾನು ಯೂಟ್ಯೂಬರು. ನಿಮ್ಮ ಹೆಸರು ತಿಳಿಸ್ಕೊಡಿ ಅಮ್ಮ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಸೇವೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇಲ್ಲ ಹಾಂ, ಅಂದರೆ ನಿಮ್ಮ ಊರು ಯಾವುದು? ಬೆಂಗಳೂರು. ಬೆಂಗಳೂರಾ? ನೀವು ಅಮಾವಾಸ್ಯೆ ಪೌರ್ಣಮಿಗೆ ಬರ್ತಾ ಇರ್ತೀರಾ? ಅಮಾವಾಸ್ಯೆ ಪೌರ್ಣಮಿಗೆ ಮಧ್ಯದಲ್ಲಿ ಯಾವಾಗಾದ್ರೂ ಹಾಂ, ನಿಮ್ಮ ಹೆಸರು ಅಮ್ಮ? ಜಯಲಕ್ಷ್ಮಿ. ಓಕೆ. ನಿಮ್ಗೇನು ಸಮಸ್ಯೆ ಇತ್ತಮ್ಮ ಇಲ್ಲಿ ಬಂದಮೇಲೆ? ಏನು ಒಳ್ಳೆ ಎಲ್ಲ ಚೆನ್ನಾಗೇ ಇತ್ತು. ಹಾಂ, ಅನುಕೂಲ ಆಗೈತೆ. ಹಾಂ, ಅದರಿಂದ ನೀವು ಸ್ವಾಮಿ ಸೇವೆ ಅಂತೇಳಿ ಮಾಡ್ತಾರೆ. ಓಕೆ, ಸರಿ, ಥ್ಯಾಂಕ್ ಯು ಅಮ್ಮ. ಇವಾಗ ಅಷ್ಟು ವರ್ಷದಿಂದ ಬರ್ತಾ ಇದ್ದೀರಲ್ಲ, ಸೊ ನಿಮ್ಗೆ ಏನು ಸಮಸ್ಯೆ ಇತ್ತು ಸರ್? ಇಲ್ಲಿ ಬಂದ್ಮೇಲೆ ಏನು ಅನುಕೂಲ ಆಗಿದೆ? ತಾಯಿಗೆಲ್ಲ ಸಮಸ್ಯೆ ಇತ್ತು ಮ್ಯಾಮ್. ಹಾಂ, ಈಗ ಇಲ್ಲಿ ಬಂದು ಕರೆಕ್ಟಾಗಿ ಒಂದು ತಿಂಗಳಿಗೆ ನಮ್ಮ ತಾಯಿ ಹುಷಾರಾಗಿದೆ. ಏನು ಪ್ರಾಬ್ಲಮ್ ಇತ್ತು ತಾಯಿಯವ್ರಿಗೆ? ತಾಯಿ ಸ್ವಲ್ಪ ಗಾಳಿ ಸೋಕ್ತರ ಆಗಿತ್ತು. ಹಾಂ ಹಾಂ ಹಾಂ. ಹಾಸ್ಪಿಟಲ್ಗೆ ಹೋದರೆ ಏನೂ ಇಲ್ಲ ಮತ್ತೆ ದೇವಸ್ಥಾನಕ್ಕೆ ಹೋದರೆ ಏನೇನು ಹೇಳೋದು. ಸೊ ಇವಾಗ 2014ಇಂದನೂ ನಮ್ಮ ತಾಯಿಗೆ ಹಂಗಾಗಿತ್ತು. ಓಕೆ. 3 ಇಯರ್ಸ್ ಕಂಟಿನ್ಯೂಸ್ ಹಿಂಗಾಯಿತು. ಎಲ್ಲ ಕಡೆಗೂ ಓದೋ ಇಲ್ಲ ಏನಾಗಿಲ್ಲ. ಸೊ ಇಲ್ಲಿಗೆ ಬಂದು ಕರೆಕ್ಟಾಗಿ ಒಂದು 15 ದಿನಕ್ಕೆ ಫುಲ್ ವಾಸ. ಓಕೆ, ಇವಾಗ ಚೆನ್ನಾಗಿದ್ದಾರಾ? ಇವಾಗ ಆರಾಮಾಗಿದ್ದಾರೆ. ಓಕೆ, ಬರ್ತಾ ಇರ್ತೀವಿ ಮ್ಯಾಮ್. ನಾವು ವಾರಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ, ತಿಂಗಳು ಒಂದು ಅಮ್ಮ ಅಂದ್ರೆ ಒಂದು 4 ಸರಿ 5 ಸರಿ ನಾವು ಬಂದೇ ಬರ್ತೀವಿ. ಓಕೆ, ಸೊ ಇಲ್ಲಿ ಬಂದು ಭಗವಂತನ ಸೇವೆ ಅಂತ ಇದರಲ್ಲಿ ಮಾಡ್ತಾ ಇದ್ದೀರಾ? ನಾವು ಅಮಾವಾಸ್ಯೆದಾಗೆಲ್ಲ ಬಂದು ಸೇವೆ ಮಾಡ್ಕೊಂಡು ನಾವು ಮಾಡ್ತಾ ಹೋಗ್ತೀವಿ. ಓಕೆ ಸರ್. ಸೊ ಹಂಗಂದ್ರೆ ಭಗವಂತನ ನಂಬಿದ್ರೆ ಖಂಡಿತ ಮೋಸ ಆಗೋದಿಲ್ಲ. ಖಂಡಿತ ಸರ್, ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್, ಅಷ್ಟೇ. ಅನ್ನದಾಸೋಹ ನಡೀತಾ ಇದೆಯಲ್ಲ, ಇದು ದಿನ ಇರುತ್ತಾ? ದಿನ ಇರ್ತದೆ ಮೇಡಮ್ ಅವ್ರೆ. ದಿನ 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 ಕಮ್ಮಿ ಅಂದ್ರು 500 ಜನ ಕೂಟ ದಿನ. ಹೌದ್ರಾ? ಡೈಲಿ ಸ್ಕೂಲ್ ಹುಡುಗರೇನೆ ಒಂದು 450-500 ಜನ ಅವ್ರೆ ಮೇಡಮ್ ಅವರೇ. ಇಲ್ಲಿ ಕೆಲಸದವರು ಅವರು ಇವರು ಹೆಲ್ಪರ್ಗಳೆಲ್ಲ ಒಂದು 500-800 ಜನ ಲಾಸ್ಟ್ ಫೈನಲ್ ಇದ್ದೇ ಇರ್ತಾರೆ ಮೇಡಮ್ ಅವರೇ. ಕಮ್ಮಿ ಅಂದ್ರು ಪ್ರತಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಕೆಲಸದವ್ರಿಗೆ ಊಟ ಎಲ್ಲ ಮಾಡೋದಲ್ಲ. ಸಾಂಬಾರು ಮಾಡೋದು, ಇದು ಸಾಂಬಾರು, ಇದು ರೈಸು, ಇವೆಲ್ಲ ಪೂರ್ತಿ ರೈಸ್ ಮಾಡೋದು. ಇದು ಇಡ್ಲಿ ಮಾಡೋದು ಚೆನ್ನಾಗಿ ಬೇಯುತ್ತೆ, ಏನು ತೊಂದರೆ ಇಲ್ಲ, ಬೇಗ ಅಡುಗೆ ಆಗುತ್ತೆ. ಇದರಲ್ಲಿ ಎಷ್ಟು ಕೆಜಿ ಅನ್ನ ಮಾಡ್ಬೋದು ಸರ್? 25 kg ಮಾಡ್ತೀವಿ. 25 kg ಅಟ್ ಎ ಟೈಮ್ ಒಂದು ಸತಿಗೆ 25 kg ಮಾಡ್ಬೋದು? ಈಗ ಮಾಡಿದೀವಲ್ಲ 25 kg 25 kg. ಟೈಮಿಂಗ್ ಸರಿ ಅಡುಗೆ ಆಗುತ್ತೆ, ಮಕ್ಕಳಿಗೆ ಟೈಮಿಂಗ್ ಸರಿ ಊಟ ಕೊಡ್ತೀವಿ, ತೊಂದರೆ ಇಲ್ಲ. ಸೌದೆ ಒಲೆ ಹಾಕ್ಬಿಟ್ಟು ಮಾಡೋದು. ಓಕೆ, ನಿಮ್ಮ ಹೆಸರು ಸರ್? ಓಕೆ, ನೀವು ಇದೇ ಊರಿನವರಾ? ಮಧುಗಿರಿನಾ? ನಿಮ್ಗೆ ಈ ದೇವಸ್ಥಾನದ ಬಗ್ಗೆ ಹೆಂಗೆ ಗೊತ್ತಾಯ್ತು ಸರ್? ಪರವಾಗಿಲ್ಲ ಅನಿಸುತ್ತೆ, ಚೆನ್ನಾಗಿದೆ. ನಮ್ಮ ಮನೆ ಕಡೆಗೆ ಏನು ತೊಂದರೆ ಇಲ್ಲ. ಇಲ್ಲಿ ಬಂದಮೇಲೆ ಪರವಾಗಿಲ್ಲ, ನಾವು ಚೆನ್ನಾಗಿದ್ದೀವಿ, ನಮ್ಮ ಮನೆಯವರೆಲ್ಲ ಪರವಾಗಿಲ್ಲ, ನಮ್ಮ ಅಪ್ಪ ಅಮ್ಮ, ನಮ್ಮ ತಂಗಿ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಒಳ್ಳೇದು ಅನಿಸುತ್ತೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಬರ್ತೀರಾ? ಇಲ್ಲ, ನಾವು ಡೈಲಿ ಇಲ್ಲೇ ಇರ್ತೀವಿ. ಡೈಲಿ ಇಲ್ಲೇ ಇರ್ತೀರಾ? ಇಲ್ಲೇ ಉಳ್ಕೊಂಡಿದ್ದೀರಾ ನೀವು? ಇಲ್ಲೇ ಅಂದರೆ ಸೇವೆ ಮಾಡೋಕ್ಕೋಸ್ಕರ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀರಾ? ಓಕೆ ಸರ್, ಒಳ್ಳೇದಾಗಲಿ ಸರ್. ಹಾಂ, 2000ದಿಂದ 2500 ಮುದ್ದೆ. ಹಾಂ, ಹಬ್ಬ. ಇದು ಜಾತ್ರೆ ಮಾಡಿಸೋದ ಅಥವಾ? ಹಾಂ 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 ಅಮಾವಾಸ್ಯೆ ಪೌರ್ಣಮಿಲಿ ಹಾಂ ದಿನ ಡೈಲಿ ಹಾಂ 2,500 ಹಾಂ ಕನಿಷ್ಠ ಪಕ್ಷ ಅಂದ್ರೆ 3,000 ಜನ ಹಬ್ಬ. ಹಾಂ ಊಟ ಅಮಾವಾಸ್ಯೆ ಪೌರ್ಣಮಿಲಿ ಹುಡುಗರು ಒಂದು 600 ಹುಡುಗರು ಇದೆ. ಹಾಂ
ಸ್ಕೂಲ್ ಇದೆ. ನೈಟ್ 8 ಗಂಟೆವರೆಗೂ ಊಟ ಮಾಡ್ತಾರೆ ರೀ. ನೈಟ್ 8ವರೆಗೂ ಇರುತ್ತಾ? 7:30 ಆದ್ರೆ 9 ಗಂಟೆ ಆಗುತ್ತೆ. ಇಲ್ಲ ಒಂದೊಂದು ಜನಕ್ಕೆ ಪ್ರೋಗ್ರಾಮ್ ಇತ್ತು ಅಂದ್ರೆ 10-11 ಗಂಟೆ ಆಗೋಯ್ತದೆ. ಹಾಂ ನಾನು ಶಿವರಾತ್ರಿ ಹಬ್ಬದ ದಿವಸ 2 ಗಂಟೆ ರಾತ್ರಿ ಆಯ್ತು. ವರ್ಷ ಮುಗಿಯ ಹೊತ್ತಿಗೆ ನಾವು ಆಗಲೇ 18 ವರ್ಷದಿಂದ ಇಲ್ಲಿ ಸದಸ್ಯರಾಗಿದ್ದೀವಿ. ಓ ಸರಿ ಸರಿ. ಅವತ್ತಿಂದಲೂ ಇದೇ ನಮ್ಮದು ಏನೋ ಭಗವಂತ ಶಕ್ತಿ ಎಲ್ಲಿ ತನಕ ಮಾಡ್ತಾನೆ ಅಲ್ಲಿ ತನಕ ನಾವು ಮಾಡಬೇಕು ಅನ್ನೋದು ನಮ್ಮ ಆತ್ಮ. ಏನು ನಮ್ಮ ಅಪ್ಪ ನಾವೇ ನಮ್ಮನ್ನೇನು ಇದನ್ನು ಕೊಡೋದು ಅಂತ ನಮ್ಮನ್ನೇನು ಕೇಳಿಲ್ಲ. ಯಾರು ಭಕ್ತಾದಿಗಳು ಬಂದರೂ ಅಷ್ಟೇ, ಯಾರೇ ಬಂದು ನೀವು ಮಾಡಬೇಕು ಅದನ್ನು ಕೊಡಿ ಇದನ್ನು ಕೊಡಿ ಅನ್ನೋದು ಯಾವುದು ಭಗವಂತ ಇವತ್ತು ಅದನ್ನು ಕೇಳಿಲ್ಲ, ಏನಿಲ್ಲ. ಒಟ್ಟಿನಲ್ಲಿ ಏನಪ್ಪ ಅನ್ನೋದು ಅನ್ನದಾಸೋತ್ಸವ 24 ಗಂಟೆ ಅನ್ನದಾಸೋತ್ಸವ ನಡಿಬೇಕಿತ್ತು. ಒಲೆ ಮಾತ್ರ ಆರಂಗಿಲ್ಲ. ನಮಗೆ ಮನೆ ಕಡೆ ತುಂಬ ತೊಂದರೆ ಇದೆ. ಹಾಗಾಗಿ ಬಂದ್ವಿ. ಇಲ್ಲಿ ಬಂದ್ಮೇಲೆ ಒಳ್ಳೇದಾಯ್ತಾ ನಿಮಗೆ? ಅದರಿಂದ ಇಲ್ಲಿ ಸೇವೆ, ಭಗವಂತನ ಸೇವೆ ಅಂತ ಮಾಡ್ತಾ ಇದ್ದೀರಾ. ನಿಮ್ಮ ಹೆಸರು ಅಂಕಲ್? ಸರಿಗೆರೆ ಅಂತ. ಹಾಂ, ಇದೇ ಊರಿನವ್ರಾ? ನಾವೆಲ್ಲ ಹೆಬ್ಬಳ್ಳವ್ರೆ ನಾವೆಲ್ಲ. ಹಾಂ, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಒಂದು ನಮ್ಮನ್ನು ಕಿಡೀರಿ, ನಮ್ಮನ್ನು ತಿರುಗಿಸಿ ಹೆಂಗೇನೆ ಇಬ್ರು ಮಾತಾಡ್ತಾ ಇರ್ತೀವಿ. ನಾವು ಮಾರ್ಗನಹಳ್ಳಿಯವ್ರು ಮೇಡಮ್ ಅವರೇ. ಹೌದಾ? ನಾವು ಕಾಯಮಾಗಿ ಇಲ್ಲೇ ಬರ್ತಾ ಇರ್ತೀವಿ. ಅಮಾವಾಸ್ಯೆ ಪೌರ್ಣಮಿ ಮಧ್ಯದಿಂದಾಗೆ ಎಲ್ಲ ಬರ್ತಾ ಇರ್ತೀವಿ ನಾವು. ಏನೋ ಭಗವಂತ ನಮಗೂ ಒಳ್ಳೇದು ಮಾಡೋ. ಒಳ್ಳೇದು ಮಾಡೋ. ಓಕೆ. ಸ್ಕೂಲ್ ಕೆಲಸ ಮಾಡ್ತೀವಿ. ಇವಾಗ ಸ್ಕೂಲ್ ಫ್ರೀ ಇರೋ ಟೈಮಲ್ಲಿ ಇಲ್ಲಿ ಬಂದು ಸೇವೆ ಮಾಡ್ತೀರಾ? ಇಲ್ಲ, ಇಬ್ರಿಬ್ರು ಹಾಂ, ಶಿಫ್ಟಾ? ಹಾಂ ಸರಿ. ಇಬ್ರು ಒಬ್ರು ಜಸ್ ಅಂತ ಹೋಗೋರೆ. ಹಾಂ, ಇನ್ನಿಬ್ರು ಇಲ್ಲಿದ್ದೀವಿ. ಹಾಂ ಸರಿ. ಮತ್ತೆ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಸ್ಕೂಲ್ಗೆ ಹೋಗ್ಬೇಕು? ವ್ಯಾನ್ಗೆ ಹೋಗ್ಬೇಕು. ಹಾಂ, ವ್ಯಾನ್ಗೆ ಹೋಗ್ಬಿಟ್ಟು ಮಕ್ಕಳು ಬಿಟ್ಬಿಟ್ಟು 5:30 ಸಂಜೆ. ಏನೋ ನಿಮ್ಮ ಕೈಯಲ್ಲಾಗಿದ್ದು ಸೇವೆ ಮಾಡ್ತಾ ಇರಿ ಆಂಟಿ. ಒಳ್ಳೇದು ಮಾಡಲಿ ದೇವ್ರು ನಿಮಗೆ. ಆಗುತ್ತೆ ಅಂತ ಇಂಥ ಮಕ್ಕಳು ಕೊಡ್ತೀನಿ, ಇಷ್ಟು ಅರ್ಕೆ ಹಿಂಗೆ ಮಾಡು, ಅರ್ಕೆ ಹಾಕ್ಬಿಡು, ನಿನಗೆ ಆಗುತ್ತೆ ಅಂತ ಅಂದ್ರೆ ಅಪ್ಪಾಜಿ ಏನೇ ಹೇಳಿದ್ರು ಬಾಯಿಂದ ಸತ್ಯ ಆಗಿದೆ. ಸತ್ಯ ಇದೆ. ಇಂಥ ಮಕ್ಕಳನ್ನೇ ಕೊಡ್ತೀನಿ ಅಂತ 2 ಮಕ್ಕಳು ಗಂಡು ಮಕ್ಕಳು ಮಕ್ಕಳಿಗೆ ಅವರು ಚಿಕ್ಕ ಮಗುಗೆ ಏನಂದ್ರು ಆಗುತ್ತೆ, ಹೆಣ್ಣು ಮಗು ಬೇಕಿತ್ತು, ಗಂಡು ಮಗು ಇಲ್ಲ ಅಂತ ಓಡಾಡ್ತೀವಿ. ನಮಗೆ ಗಂಡು ಮಗನ ಒಂದೇ ಒಂದು ಗಂಡು ಮಗು ಆಯ್ತು, ನನಗೆ ಒಂದು ಹೆಣ್ಮಗು ಬೇಕೇ ಬೇಕು ಅಂತ ಹಠ ಹಿಡಿದು ಅವಳು ಪ್ರಾಬ್ಲಮ್ ಇತ್ತು. ವರ್ಷನೇ ಪ್ರಾಬ್ಲಮ್ ಇತ್ತು. 3-4 ವರ್ಷ ನನ್ನ ಮಗ ಖರ್ಚು ಮಾಡ್ದ, ತೋರಿಸ್ದ. ಅವರು ಡಾಕ್ಟ್ರು ಆಗದ್ದೇ ಇಲ್ಲ ಅಂದಿದ್ರು. ನಾನು ಇನ್ನಿಲ್ವೇ ಸ್ವಲ್ಪ ಆಗಲ್ಲ ಅಂತ ಮಾತಾಡ್ತಾರೆ ಮಕ್ಕಳು. ನನಗೊಂದು ಹೆಣ್ಮಗು ಬೇಕು ಅಂದೆ, ನೋಡಿ ಹೋಗು ಅಂತ ಅಂತ. ಇವತ್ತು ಮಗು ಹುಟ್ಟಿ ಈಗ 9 ತಿಂಗಳು ಹೆಣ್ಮಗು ಆಗಿದೆ. ಆಗ್ಬಿಡ್ತು. ಇವತ್ತು ನಿನ್ನೆ ಮನೆ ದೇವ್ರಿಗೆ ಹೋಗಿ ಮಂಡ್ಯ ಕುಡಿಸ್ಕೊಂಡು ಬಂದು ನೋಡಿದ್ರ 11 ತಿಂಗಳಿಗೆ ನಡೀತಾ ಐತೆ. ಮಗು ಸಣ್ಣಗಿದ್ರು ಆಗ್ತದೆ ನೋಡಿ. ಇದನ್ನೇ ಪವಾಡ ಅಂತ ಹೇಳೋದು ಅಷ್ಟೇ. ಚೆನ್ನಾಗಿದ್ದೀನಿ. ಇವತ್ತು ಅಪ್ಪ ನೀನೇನು ನೋವು ತಿನ್ನಬೇಡ, ನಿನ್ನ ಮಕ್ಕಳನ್ನ ಕಾಯ್ತೀನಿ ಅಂತ ಅದೇ ಸತ್ಯವಾಗಿ ಕಾಪಾಡ್ತಾ ಇದ್ದೀನಿ. ನಾನು ನಮ್ಮ ಅಪ್ಪನ ಹೆಸರು ಮೇಲೆ ನನ್ನ ತಿಳ್ಕೊಂಡು ಆರೋಗ್ಯವಾಗಿದ್ದೀನಿ ಮೇಡಮ್. ಆಯಿತು ಅಜ್ಜಿ, ದೇವ್ರು ನಿಮಗೆ ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನಮ್ಮ ಅಪ್ಪನ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ನೀನು ನೋವು ತಿನ್ನಬೇಡ, ಕಣ್ಣೀರು ಹಾಕ್ಬೇಡ ಅಂತ ಅವತ್ತು ಹೇಳಿದ್ಕೆ ಇವತ್ತೂ ನನ್ನ ಅಂತಾರೆ. ಎಷ್ಟೇ ನೋವಿದ್ರು ಸುಮ್ಮನೆ ಬಂದು ಕಂಡಿದ್ದೀನಿ. ಹಂಗೆ ಹೀಗೆ ನಿಮ್ಮ ಕೈಯಲ್ಲಿ ಆದಷ್ಟು ಸೇವೆ ಮಾಡ್ತಾ ಇರ್ರಿ, ದೇವ್ರು ಒಳ್ಳೇದು ಮಾಡ್ತಾ ಇರಲಿ ಅಷ್ಟೇ. ಆಯ್ತು ಮೇಡಮ್, ಥ್ಯಾಂಕ್ ಯು.